ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಮಲ್ಲಿಕಾ ಹೋಟ್ಲಲ್ಲಿ ಮಾಡೋ ಥರ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಸೂಪರ್ ಆಗಿರುತ್ತೆ. ನಾವು ಟೇಸ್ಟ್ ಮಾಡಿದ್ದೀವಿ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದೇ ಥರನೇ ನಾನು ರೆಸಿಪಿನ ಮಾಡ್ತಾ ಇದ್ದೀನಿ ಇವತ್ತು. ಇವಾಗ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ತಲೆ ಮಾಂಸ ತೊಗೊಂಡಿದ್ದೀನಿ, ಒಂದು 3/4 kg ಅಷ್ಟು. ತಲೆ ಮಾಂಸ ಅಂದರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಅವರು ಆ ಮೇಲ್ಗಡೆ ಇರೋ ಸ್ಕಿನ್ ಎಲ್ಲ ತೆಗೆದುಬಿಡ್ತಾರೆ. ಬ್ಲ್ಯಾಕ್ ಕಲರ್ ಸ್ಕಿನ್ ಇರುತ್ತಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟು ಸ್ಕಿನ್ ಔಟ್ ಮಾಡಿ ಕೊಡ್ತಾರೆ. ನಮ್ಮ ಊರುಗಳ ಕಡೆ ಆದರೆ ತಲೆ ಮಾಂಸನ ಸ್ಕಿನ್ ಜೊತೆ ಕೊಡ್ತಾರೆ. ಅದೊಂಥರ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ಇದು ಬೇಗ ಬೆಂದ್ಬಿಡುತ್ತೆ. ಅವ್ರ ಸ್ಟೈಲಲ್ಲಿ ಮಾಡೋದಾದರೆ ಅವರು ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಸುಟ್ಬಿಟ್ಟು ಮಾಡ್ತಾರೆ ಅವ್ರ ಸ್ಟೈಲಲ್ಲಿ. ನಮ್ಮ ಹಳ್ಳಿಗಳ ಕಡೆನೂ ಅಷ್ಟೇ, ನಾವು ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಸುಟ್ಬಿಟ್ಟೆ ಯೂಸ್ ಮಾಡೋದು ಆ್ಯಕ್ಚುಲಾಗಿ. ಇವಾಗ ನಾವು ಬೆಂಗಳೂರು ಕಡೆ ಬಂದಮೇಲೆ ಈಸಿ ಮೆಥಡ್ಸ್ ಎಲ್ಲ ಮಾಡೋದು. ಹಳ್ಳಿಗಳ ಕಡೆ ಇವಾಗಲೂ ಅಷ್ಟೇ ಸುಟ್ಬಿಟ್ಟು ಮಾಡ್ತಾರೆ. ಈ ಥರ ಮಾಡೋದ್ರಿಂದ ಅದೊಂಥರ ಸ್ಮೋಕಿ ಫ್ಲೇವರ್ ಬರುತ್ತೆ ನೋಡಿ, ಅದು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಈರುಳ್ಳಿ ಮಾತ್ರ ಸುಟ್ಕೊತಾ ಇದ್ದೀನಿ, ಬೆಳ್ಳುಳ್ಳಿನೂ ಶುಂಠಿನೂ ಸುಡ್ತಾ ಇಲ್ಲ. ನಿಮಗೆ ಬೇಕಿದ್ರೆ ಬೆಳ್ಳುಳ್ಳಿನೂ ಸುಟ್ಕೊಂಡೇ ಹಾಕೊಳ್ಳಿ. ಇದನ್ನು ತಣ್ಣಗಾಗೋವರೆಗೂ ಬಿಟ್ಬಿಡೋಣ. ತಣ್ಣಗಾದ್ಮೇಲೆ ಇದನ್ನು ಸಣ್ಣದಾಗಿ ಚಾಪ್ ಮಾಡಿ, ಇದು ಮೇಲ್ಗಡೆದೆಲ್ಲ ಇದು ಕಪ್ಪಗಾಗಿದೆ ನೋಡಿ, ಇದನ್ನೆಲ್ಲ ತೆಗೆದ್ಬಿಟ್ಟು ಈ ಥರ ಪೀಲ್ ಮಾಡಿದ್ರೆ ಹೋಗ್ಬಿಡುತ್ತೆ. ತೆಗೆದ್ಮೇಲೆ ಅದನ್ನು ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು ಅಷ್ಟೇ. ಈರುಳ್ಳಿ ತಲೆ ಮಾಂಸನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. 1-2 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಅರ್ಧ kg ಅಂದರೆ 1 ಸ್ಪೂನ್ ಸಾಕಾಗುತ್ತೆ. 1 kg ಅಂದರೆ 2 ಸ್ಪೂನ್ ಹಾಕೊಳ್ಳಿ. ನಾನಿಲ್ಲಿ 3/4 kg ಅಷ್ಟು, ಹೆಚ್ಚು ಕಮ್ಮಿ 1 kg ಅಷ್ಟಿದೆ. ಇಲ್ಲಿ 2 ಸ್ಪೂನ್ನಷ್ಟು ಹಾಕ್ತಿದ್ದೀನಿ. 2 ಸ್ಪೂನ್ನಷ್ಟು ಚಿಲ್ಲಿ ಪೌಡರು, 2 ಸ್ಪೂನ್ನಷ್ಟು ಧನಿಯಾ ಪುಡಿ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ತಲೆ ಮಾಂಸದಲ್ಲಿ ಮೂಳೆ ಜಾಸ್ತಿ ಇರೋದ್ರಿಂದ ಕೈಗೆ ಚುಚ್ಚಂಗಾಗುತ್ತೆ. ನಿಧಾನವಾಗಿ ನೋಡಿ ಮಾಡ್ಕೊಳ್ಳಿ. ಇದನ್ನ ಒಂದು ಅರ್ಧ ಗಂಟೆ ಹೀಗೆ ಇಟ್ಬಿಡೋಣ. ಇದು ಚೆನ್ನಾಗಿ ಮ್ಯಾರಿನೇಷನ್ ಆಗಲಿ, ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಇದನ್ನ ನೀವು ಪೇಸ್ಟ್ ಬೇಕಾದ್ರೂ ಮಾಡಿ ಹಾಕೋಬಹುದು, ಇಲ್ಲಾಂದ್ರೆ ಕಲ್ಲಲ್ಲಿ ಚೆನ್ನಾಗಿ ಚಚ್ಕೊಂಡು ಹಾಕೋಬಹುದು. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ನಾವು ಈರುಳ್ಳಿ ಸುಟ್ಕೊಂಡು ಕಟ್ ಮಾಡ್ಕೊಂಡ್ವಲ್ಲ, ಅದನ್ನ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಕರ್ಬೇವು ಸೊಪ್ಪು ತುಂಬ ಇಂಪಾರ್ಟೆಂಟು. ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತಲೆ ಮಾಂಸದಲ್ಲಿ. ನಾನು ಮ್ಯಾರಿನೇಷನ್ ಮಾಡೋಕ್ಕೂ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಇವಾಗ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೀನಿ. ಈ ಥರ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಮ್ಯಾರಿನೇಷನ್ ಮಾಡ್ಕೊಂಡಿದ್ದೀವಲ್ಲ ಈ ತಲೆ ಮಾಂಸನ ಇದಕ್ಕೆ ಹಾಕೊಳ್ಳೋಣ. ಇದಕ್ಕೆ ನಾವು ಎಲ್ಲನೂ ಸೇರಿಸಿದ್ದೀವಿ. ಇವಾಗ ಏನು ಸೇರಿಸೋ ಅವಶ್ಯಕತೆ ಇಲ್ಲ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ ನಾವು ಇವಾಗ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ ನಾವು ಇವಾಗ. ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಒಂದು 7-8 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಕುಕ್ಕರಲ್ಲೂ ಮಾಡ್ಕೋಬೋದು ಇದನ್ನು. ಇವಾಗ ನೀರು ಹಾಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಈ ಮಟನ್ ಎಲ್ಲ ಮುಳುಗೋಷ್ಟು ನೀರು ಹಾಕಿದ್ದೀನಿ. ಇದು ಸ್ಕಿನ್ ಔಟ್ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಸ್ಕಿನ್ ಇರೋಂಥದ್ದಾದರೆ ಸ್ವಲ್ಪ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಪಾತ್ರೆಯಲ್ಲೇ ಬೇಯಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಅಷ್ಟೇ. ಇದು ಕಂಪ್ಲೀಟಾಗಿ ನೀರು ಫುಲ್ಲು ಡ್ರೈ ಆಗಬೇಕು, ಆವಾಗ ಈ ಮಾಂಸನೂ ಬೆಂದಿರುತ್ತೆ. ಇದನ್ನು ಚೆನ್ನಾಗಿ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ನೀರೆಲ್ಲ ಡ್ರೈ ಆಗಿದೆ ಆಲ್ಮೋಸ್ಟು. ಇವಾಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮಲ್ಲಿಕಾ ಹೋಟ್ಲು ಸ್ಟೈಲಲ್ಲಿ ತಲೆ ಮಾಂಸದ ಫ್ರೈ ರೆಡಿ ಆಯಿತು. ಒಂದು 5 ನಿಮಿಷ ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಆ ಥರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕರಿಬೇವಿನ ಸೊಪ್ಪನ್ನ ನೀವು ಲಾಸ್ಟಲ್ಲಿ ಬೇಕಿದ್ರೂ ಫ್ರೈ ಮಾಡಿ ಹಾಕೋಬೋದು. ಹೆಚ್ಚು ಕಡಿಮೆ ನಾನು ಇಲ್ಲೊಂದು ಅರ್ಧ ಗಂಟೆ ಅಷ್ಟು ಬೇಯಿಸ್ಕೊಂಡಿದ್ದೀನಿ. ನಾನು ಪಾತ್ರೆಯಲ್ಲೇ ಮಾಡ್ಕೊಂಡಲ್ಲ, ಅದಕ್ಕೆ ನೀವು ಕುಕ್ಕರ್ನಲ್ಲಾದರೆ ಒಂದು 2 ವಿಸಿಲ್ ಬರ್ಸ್ಕೊಂಡು ತೆಗೆದಿಟ್ಕೊಂಡು ಆಮೇಲೆ ನೀವು ಈ ಥರ ರೋಸ್ಟ್ ಮಾಡ್ಕೋಬೋದು. ನಾನು ಎಣ್ಣೆ ಜಾಸ್ತಿ ಹಾಕಿಲ್ಲ, ಒಂದು 2-3 ಸ್ಪೂನಷ್ಟು ಹಾಕಿದ್ದೀನಿ. ನಿಮಗೆ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಅವಾಗ ಈ ರೋಸ್ಟ್ ಮಾಡ್ತಿರಲ್ಲ ಈ ಟೈಮ್ನಲ್ಲಿ ಎಣ್ಣೆ ಬಿಟ್ಕೊಳ್ಬೋದು.
ಮಲ್ಲಿಕಾ ಹೋಟ್ಲದ ತಲೆ ಮಾಂಸ ರೆಡಿ ಆಯಿತು. ಕಟಿಂಗ್ ಮಾಡ್ಕೊಳ್ಳೋಣ ನಾವು. ತುಂಬ ಸೂಪರಾಗಿರುತ್ತೆ ಇದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಅದರಿಂದ ಅವ್ರಿಗೂ ಯೂಸ್ ಆಗ್ಬೋದು. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.